ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಇನ್ನುಳಿದಿರುವುದು ಕೇವಲ ಎರಡು ವಾರಗಳು ಮಾತ್ರ. ಈ ವಾರ ಮತ್ತು ಮುಂದಿನ ವಾರ ಕಪ್ ಗೆಲ್ಲೋದು ಯಾರು ಎಂಬ ಪ್ರಶ್ನೆಗಿಂತ ಫಿನಾಲೆ ತಲುಪುವುದಕ್ಕಾಗಿಯೇ ಈ ಬಿಗ್ ಬಾಸ್ ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಹನುಮಂತ ಟಾಸ್ ಗೆದ್ದು ಫಿನಾಲೆ ತಲುಪಿದ ಮೊದಲ ಸ್ಪರ್ಧಿಯಾಗಿದ್ದಾರೆ. ಫಿನಾಲೆ ವೇದಿಕೆಯಲ್ಲಿ 5 ಜನ ಮಾತ್ರ ಇರುತ್ತಾರೆ. ಅದರಲ್ಲಿ ಒಬ್ಬರು ವಿನ್ನರ್, ಇಬ್ಬರು ರನ್ನರ್ ಅಪ್ ಸ್ಥಾನದಲ್ಲಿ ಪಡೆದುಕೊಳ್ಳುತ್ತಾರೆ. ಈಗ ಮನೆಯಲ್ಲಿ 8 ಜನ ಇದ್ದಾರೆ. ಮೂವರು ಹೊರಗೆ ಬರೋದು ಯಾರು ಎಂಬುದು ದೊಡ್ಡ ಪ್ರಶ್ನೆ, ಹಾಗೆಯೇ ಕುತೂಹಲಕಾರಿಯಾದಂಥ ವಿಚಾರ. ಈಗಾಗಲೇ ಟಫ್ ಕಾಂಪಿಟೇಷನ್ ಶುರುವಾಗಿದೆ. ಈ ವಾರ ಟಾಸ್ಗಳನ್ನು ಊಹೆ ಮಾಡಲಾದ ಟಾಸ್ಗಳನ್ನು ಆಗಿರುತ್ತವೆ. ಫಿನಾಲೆ ಹತ್ತಿರ ಆಗುತ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಮಂದಿಯೂ ಕಡಿಮೆಯಾಗಬೇಕಿತ್ತು. ಆದರೆ ಈ ಸೀಸನ್ನಲ್ಲಿ ಅದ್ಯಾಕೋ ಏನೋ ಎಲಿಮಿನೇಷನ್ ಪ್ರಕ್ರಿಯೆ ಸರಿಯಾಗಿ ಆಗಲಿಲ್ಲ. ರಂಜಿತ್ ಜಗದೀಶ್ ಜಗಳ ಆಡಿಕೊಂಡು ಹೋದರು. ಶೋಭಾ ಅನಾರೋಗ್ಯದಿಂದ ಹೊರ ನಡೆದರು. ಈ ವಾರವಾದರೂ ಇಬ್ಬರು ಎಲಿಮಿನೇಟ್ ಆಗುತ್ತಾರೆ ಎಂದರು. ಅದಕ್ಕೆ ಟ್ವಿಸ್ಟ್ ಕೊಡಲಾಗಿದೆ. ಒಬ್ಬರನ್ನು ಮಾತ್ರ ಎಲಿಮಿನೇಟ್ ಮಾಡಲಾಗಿತ್ತು. ಇದೀಗ ಶಾಕಿಂಗ್ ಎಂಬಂತೆ ವಾರದ ಮಧ್ಯೆ ಒಬ್ಬರು ಹೊರಗೆ ಹೋಗುತ್ತಾರೆ ಎಂಬ ಬಿಗ್ ಬಾಸ್ ಶಾಕಿಂಗ್ ಸುದ್ದಿ ತಿಳಿಸಿದ್ದಾರೆ. ಬಿಗ್ ಬಾಸ್ ಫಿನಾಲೆಗೆ ತಲುಪುವ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ನೀಡಿದ್ದಾರೆ. ಈ ವಾರದ ಎಲಿಮಿನೇಷನ್ನಿಂದ ಪಾರಾದರೆ ಫಿನಾಲೆ ತನಕ ತಲುಪಬಹುದು. ಈಗ ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ತಮ್ಮನ್ನು ಸೇವ್ ಮಾಡಿದವರು ಗೆಳೆಯ ಗೆಳತಿ ಅಂತೇನಿಲ್ಲ. ಭವ್ಯ ಹಾಗೂ ಮೋಕ್ಷಿತಾ ಇಬ್ಬರು ಸೇರಿ ಒಬ್ಬರಿಗೆ ಸ್ಕೆಚ್ ಹಾಕಿದ್ದಾರೆ. ಅದುವೇ ರಜತ್. ಏನು ಮಾಡೋಣ, ರಜತ್ ಹೊರಗೆ ಇಡೋಣ ಎಂದು ನಿರ್ಧಾರ ಮಾಡಿದ್ದಾರೆ. ಕಳೆದ ವಾರ ರಜತ್ ಉಸ್ತುವಾರಿಯಾಗಿದ್ದರು. ತಮ್ಮ ಉಸ್ತುವಾರಿಯನ್ನು ಎಷ್ಟು ಮಟ್ಟಿಗೆ ಮಾಡಿದ್ದರು ಅಂದರೆ ಭವ್ಯಗೋಸ್ಕರ ಉಸ್ತುವಾರಿ ಮಾಡಿದ್ದಾರೆಂಬುದು ಎಂದು ಕಾಣಿಸ್ತಾ ಇತ್ತು. ಇದನ್ನು ಕಿಚ್ಚ ಸುದೀಪ್ ಕೂಡ ಹೇಳಿದ್ದಾರೆ. ವಾರದ ಪಂಚಾಯಿತಿಯಲ್ಲಿ ಹೆಚ್ಚು ಚರ್ಚೆ ಆಗಿದ್ದ ರಜತ್ ಉಸ್ತುವಾರಿ ಬಗ್ಗೆ. ಇದೀಗ ರಜತ್ ವಿಕ್ರಮ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಫಿನಾಲೆಗೆ ಹೋಗಬಾರದು ಅಂತ ಭವ್ಯ ಹೆಸರು ತಗೊಳ್ತಾರೆ. ನಾಮಿನೇಷನ್ನಿಂದ ಬಚಾವಾಗುವುದಕ್ಕೆ ಭವ್ಯ ಜೊತೆ ಸೇರಿಕೊಳ್ಳುತ್ತಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಈ ಟಾಸ್ಕ್ ಗೆದ್ದವರು ನಾಮಿನೇಷನ್ನಿಂದ ಸೇವ್ ಆಗುತ್ತಾರೆ ಎಂದು ಬಿಗ್ ಬಾಸ್ ಸೂಚನೆ ನೀಡಿತ್ತು. ಅದರಂತೆ ಭವ್ಯ ಹಾಗೂ ಮೋಕ್ಷಿತಾ ತಾವು ಸೇವ್ ಆಗುವುದಕ್ಕೆ ರಜತ್ ಬಲಿಪಶಿ ಮಾಡುವುದಕ್ಕೆ ಸ್ಕೆಚ್ ಹಾಕಿದ್ದರು. ಇದು ರಜತ್ ಗಮನಕ್ಕೂ ಬಂದಿತ್ತು. ನನಗೆ ಗೊತ್ತು, ನೀವಿಬ್ಬರು ಮಾತನಾಡಿಕೊಂಡಿದ್ದೀರಿ ಎಂದು ರಜತ್ ಹೇಳಿದ್ದರು. ದಿ ಈಸ್ ನಾಟ್ ಫೇರ್ ಅಂತಾನೂ ಬೇಸರ ಹೊರ ಹಾಕಿದ್ದರು. ಆದರೂ ಪ್ರಯೋಜನವೇನು? ಭವ್ಯಗೋಸ್ಕರ ಫೇವರಿಸಂ ಮಾಡಿದ ರಜತ್ ಈಗ ಟಾರ್ಗೆಟ್ ಆಗಿದ್ದಾರೆ. ನೋಡೋಣ, ಟಾಸ್ಕ್ ಏನಾದರೂ ಕಂಪ್ಲೀಟ್ ಮಾಡಿ ಅವರಿಬ್ಬರಿಗೆ ಮುಖ ಭಂಗ ಮಾಡ್ತಾರಾ ಅಂತ. ಎಸ್.